ಪಂಚವ ಏನ ಕಾರಿಂದ ಸೌಂಡ್ ಕೇಳಿಸಿಲ್ಲ, ಮುಂದ್ಕತ ಹೋಗಿ ನೋಡು, ಬಂದ್ರೆ ಏನು ಮಾಡಿದ್ರ? ಹೂನಾ ಅಂಬೋಕ್, ಹೌದು ಇವ್ರದ್ದು ಸಾಗರ್ ಸರ್ ಅವ್ರದ್ದು ಅದು ಕಾರ. ಕರಿ ಲಗುನ ಲಕ್ಷ್ಮಕ್ಕ ಅವ್ರನ್ನೆಲ್ಲ ಕರಿ. ಏ ಲಕ್ಷ್ಮಕ್ಕ, ಲಕ್ಷ್ಮಕ್ಕ ಲಗುನ ಬರ್ರಿ, ಬಂದ್ರವ್ರು. ಹಾಂ ಬಂದೆ. ನಮ್ಮ ಮನ್ಯಾಗ ಕೆಲಸನ ಮುಗಿಯಂಗಿಲ್ಲ. ಒಂದು ಮುಂಜಾನೆ ಎದ್ರೂ ಎಂಥ ಲಗುನ ಮಾಡಿದ್ರು ಕೆಲಸನ ಮುಗಿಯಂಗಿಲ್ಲ. ಬಂದೆ ತಡಿ. ರೀ ಲಗುನ ಬರ್ರಿ, ಅವ್ರು ಬಂದ್ರಂತ. ಬರ್ರಿ ಒಳಗೆ ಇಲ್ಲಿ ಕುತ್ಕೊ ಬರ್ರಿ, ಚೇರ್ ಹಾಕ್ತೀವಿ, ಕುತ್ಕೊ ಬರ್ರಿ. ಹಾಂ ರೀ ಆಂಟಿ, ನೀವು ಮನೆಯಲ್ಲಿ ಎಲ್ಲರೂ ಆರಾಮದಿರಾ? ಹ್ಞೂ ನೋಡ್ರಿ ಆರಾಮದೀವಿ. ಅಂದಂಗ ನೀವೆಲ್ಲರೂ ಆರಾಮದಿರಲ್ಲ ಅಣ್ಣಾರ? ಸರ್ ನೀವೆಲ್ಲರೂ ಆರಾಮದಿರಲ್ಲ? ಹ್ಞೂ ನೋಡ್ರಿ, ನಾವು ಎಲ್ಲರೂ ಆರಾಮದೀವಿ. ಅಂದಂಗ ನೀವು ಮತ್ತು ನಿಮ್ಮ ಮನೆಯಲ್ಲಿ ಎಲ್ಲರೂ ಆರಾಮದಾರ ರೀ? ಹ್ಞೂ ರೀ ಆರಾಮದೀರಿ, ಕುತ್ಕೊ ಬರ್ರಿ, ಬರ್ತಾರವರು. ಆರಾಮದ್ರಿ ಸರ? ಆರಾಮದಿರಿ ಮೇಡಮ್ನಾರ? ಎಲ್ಲರೂ ಆರಾಮದಿರಲ್ಲ? ಹ್ಞೂ ನೋಡ್ರಿ, ನಾವಂತೂ ಎಲ್ಲರೂ ಆರಾಮದೀವಿ. ನೀವು ಆರಾಮದಿರಿಲ್ಲ? ಹ್ಞೂ ರೀ ಸರ, ನಾವು ಆರಾಮದೀವಿ ನೋಡ್ರಿ. ಅಂದಂಗ ನಿನ್ನೆನ ನೀವೇನಪ್ಪ ಅನ್ನೋ ಹೇಳಿದ್ರಂತ ಮನೆಗೆ ಬರ್ತೀನಂತಂದು, ಹಾಗಾಗಿ ನಾವು ಎಲ್ಲರೂ ಮನೆ ಆಗಿದ್ದೀವಿ ರೀ. ಇನ್ನು ನಮ್ಮ ಇಬ್ಬರು ತಮ್ಮನರು ಹೊಲಕ್ಕೆ ಹೋಗಾರಿ. ಹೊಲದ ಹತ್ರ ಯಾರು ಒಬ್ರು ಇರಾಕ ಬೇಕ್ರಿ, ಇರ್ಲಿಲ್ಲ ಅಂದ್ರೆ ನಡೆಯಂಗಿಲ್ಲ ನೋಡ್ರಿ. ಹಾಗಾಗಿ ಅವರಿಬ್ರು ಅದಾರಿ ಹೊಲದಾಗ. ಓ ಹೌದನ್ರಿ, ಚಲೋ ಆತ್ ಬಿಡ್ರಿ. ಹಂಗಾರ ನೀವರ ಅದಿರಲ್ಲ ಮನ್ಯಾಗ, ಚಲೋ ಆತ್ ಬಿಡ್ರಿ. ಅಂದಂಗ ಇವತ್ತು ನೀವು ನಮ್ಮ ಮನ್ಯಾಗ ಊಟ ಮಾಡ್ಕೊಂಡೆ ಹೋಗ್ಬೇಕ್ರಿ. ಹೋದ್ಸಲ ನನಗೆ ಮಾತಾಡ್ಸಕ್ಕಂತ ಬಂದ್ರು ನೀವೇನು ಮನ್ಯಾಗ ಊಟ ಮಾಡಲಿಲ್ಲ, ಏನಿಲ್ರಿ, ಹಂಗೆ ಹೋಗ್ಬಿಟ್ರಿ. ನಮಗಂತೂ ಭಾಳ ಬೇಸರ ಆತ್ರಿ. ಅದಕ್ಕೆ ಇವತ್ತಂತೂ ನೀವೆಲ್ಲರೂ ನಮ್ಮ ಮನ್ಯಾಗಿದ್ದು ಹೊಲಗಿಲ್ಲ ಎಲ್ಲ ನೋಡ್ಕೊಂಡು ಆರಾಮಾಗಿ ಊಟ ಮಾಡ್ಕೊಂಡು ಹೋಗ್ಬೇಕು ನೋಡ್ರಿ ಇವತ್ತು. ಆ ತಗೋರಿ ಅಣ್ಣಾರ. ರೀ ಮತ್ತು ಮಾತಾಡ್ರಿ. ಅಂದಂಗೆ ಸರ್ ಮನ್ಯಾಗ ನಾಷ್ಟ ಮಾಡಿರಿ, ಆರಾಮಾಗಿ ನಾಷ್ಟ ಇಷ್ಟ ತಿಂದು ಚಾಗಿ ಕುಡ್ದು ಹೊಲಕ್ಕೆ ಹೋಗ್ರಿ. ಹೊಲ ಎಲ್ಲ ನೋಡ್ಕೊಂಡು ಬಂದು ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ಕುಂತು ಹೋಗಂತ್ರಂತ. ಮತ್ತು ನೀವು ಈಗಲೇ ಹೊಲಕ್ಕೆ ಹೋಗ್ತೀನಂತ ಅನ್ಬೇಡ್ರಿ. ನೀವು ಬರ್ತೀರಂತಂದು ನಾವು ಅಡಿಗೆ ಎಲ್ಲ ಮಾಡೀವ್ರಿ. ಅಯ್ಯೋ ಅಷ್ಟೆಲ್ಲ ಎದಕ್ಕೆ ತೊಂದರೆ ತೊಗೊಂಡ್ರಿ ನೀವು? ನಾವು ಮನೆಯಲ್ಲೇ ನಾಷ್ಟ ಮಾಡ್ಕೊಂಬಂದಿವ್ರಿ. ನಾಷ್ಟಾಗಿಷ್ಟ ಏನೂ ಬೇಡ, ನೀವು ಸುಮ್ಮನೆ ತೊಗೋತೀರಿ ನೋಡ್ರಿ. ಅಯ್ಯ ಮೇಡಮ್ನಾರ, ಅದ್ರಾಗ ತೊಂದರೆ ಏನೈತ್ರಿ? ನೀವು ಬರ್ತೀನಂದ್ರೆ ನಮಗೆ ಖುಷಿನ ರೀ. ನಾವು ಖುಷಿಯಿಂದ ಅಡುಗೆ ಮಾಡ್ತೀವಿ. ಅದ್ರಾಗ ತೊಂದರೆಗಿಂದ್ರೆ ಏನೂ ಇಲ್ಲ ನೋಡ್ರಿ. ನೀವು ಹಂಗೆ ಅನ್ಕೊಳಕ ಹೋಗ್ಬೇಡ್ರಿ, ತೊಂದರೆ ಆಗತ್ತಾ ಹಂಗಾಗತ್ತಂತಂದು. ನೀವು ನಮ್ಮ ಮನೆಗೆ ಬರೋದ ನಮಗೊಂದು ದೊಡ್ಡ ಖುಷಿ. ಅದರಲ್ಲೂ ನಿಮ್ಗೆ ಅಡುಗೆ ಮಾಡಿಕೊಡೋದಂದ್ರೆ ನಮ್ಮ ಮನೆಯಾಗಿರೋ ಹೆಣ್ಮಕ್ಳಿಗೆಲ್ಲ ಭಾಳ ಖುಷಿ ರೀ. ನೀವು ಹಾಗೆಲ್ಲ ಅನ್ಕೊಳಕ ಹೋಗ್ಬೇಡ್ರಿ. ಅದು ಮಂಜಪ್ಪನವ್ರೆ, ನಾನು ನಿಜ ಹೇಳ್ಬೇಕಂದ್ರೆ ಹೊಲದ ವಿಷಯದ ಸಲುವಾಗಿ ಅಥವಾ ಹೊಲ ನೋಡ್ಬೇಕನ್ನೋ ಸಲುವಾಗಿ ನಾವು ಇಲ್ಲಿಗೆ ಬಂದಿಲ್ಲ. ಹೌದಾ ರೀ ಸರ್? ಮತ್ತು ಪಂಚವ ಅಂದ್ರಲ್ಲ, ನೀವೇನೋ ಹೊಲ ನೋಡಕ್ಕೆ ಬರ್ತೀವಿ ಅಂತಂದ್ರೆ ಅಂತ, ಅದಕ್ಕೋಸ್ಕರ ನಾವು ಕೇಳಿದ್ವಿ ರೀ. ಯಾಕ್ರಿ, ಮತ್ತೇನಾದರೂ ಮಾತಾಡೋದಿತ್ತನ್ರಿ? ಅಥವಾ ನಮ್ಮ ಕಡೆಯಿಂದ ನಿಮಗೇನಾದರೂ ತೊಂದರೆ ಆಗಿದೆನಾ? ಏನಾರ ಇದ್ರೆ ಹೇಳ್ರಿ, ಪರವಾಗಿಲ್ಲ. ಅಯ್ಯೋ ಚೆ ಆ ಥರ ಏನೂ ಇಲ್ಲ ರೀ. ನಿಮ್ಮಿಂದ ನಮಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ನಿಜ ಹೌದು, ನಮ್ಮ ಮನೆಯಲ್ಲಿ ಹಾಗೆ ಹೇಳಿದ್ದಾರೆ, ಹೊಲ ನೋಡೋದಕ್ಕೆ ಬರ್ತೀವಿ ಅಂತಲೇ ಹೇಳಿದ್ದಾರೆ. ಆದರೆ ಇವಾಗ ಹೆಂಗೆ ಮಾತು ಸ್ಟಾರ್ಟ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ನೋಡ್ರಿ ನನಗೆ. ಅಯ್ಯೋ ಸರ, ಅದ್ರಾಗ ಏನೈತ್ರಿ? ಪರವಾಗಿಲ್ಲ, ಮಾತಾಡ್ರಿ. ಅದು ಏನೇ ಇದ್ರೂ ಪರವಾಗಿಲ್ಲ. ನಮ್ಮ ಮನಸ್ಸಿಗೆನ ನಾವು ಹೇಳಾಕೊಂತೀವಿ. ನೀವು ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಹೇಳ್ರಿ. ಮತ್ತು ನಮ್ಮ ಮೇಲೆ ಬೇಜಾರಂತೂ ಆಗಕ್ಕೆ ಹೋಗ್ಬೇಡ್ರಿ. ನಾವು ಖುಷಿಯಿಂದ ಕೇಳ್ತಾ ಇದ್ದೀವಿ ಅಷ್ಟೇ. ಮೇಡಮ್ನಲ್ಲ, ನೀವು ಈ ಥರ ಒಗ್ಗಟ್ಟಾಗಿ ಮಾತಾಡಿದ್ರೆ ನಮಗಂತೂ ಏನೂ ಅರ್ಥನೇ ಆಗ್ತಾ ಇಲ್ಲ. ಏನಂತ ಹೇಳ್ರಿ, ಪರವಾಗಿಲ್ಲ. ನೀವು ಈ ಥರ ಹೇಳೋದು ನೋಡಿದ್ರೆ ನನಗೆ ಭಯನೇ ಆಗ್ತಾ ಇದೆ. ಏನಾಯ್ತು ಏನಂತ, ಏನು ಅನ್ನೋದನ್ನು ಹೇಳ್ರಿ ಸರ. ಅದು ಮಂಜಪ್ಪನವ್ರೆ, ನಮ್ಮ ಮಗ ಸಾಗರ್ಗೆ ನಿಮ್ಮ ಮಗಳನ್ನ ನೇತ್ರನ ತಂದ್ಕೊಡ್ಬೇಕಂತ ಇದ್ದೀವಿ ನಾವು. ಸರ ಏನು ಹೇಳಕೊಂತೀರಿ ನೀವು? ನಮ್ಗೆ ಅರ್ಥ ಆಗ್ತಾ ಇಲ್ಲ, ಇನ್ನೊಂದ್ಸಲ ಹೇಳ್ತೀರಾ? ಅದು ಮಂಜಪ್ಪನವ್ರೆ, ನಿಮ್ಮ ಮಗಳನ್ನ ನಮ್ಮ ಮನೆ ಸೊಸೆಯಾಗಿ ತಂದ್ಕೋಬೇಕಂತ ಇದೀವ್ರಿ ನಾವು. ಸರ್ ಏನು ಹೇಳಕೊಂತೀರಿ ನೀವು? ನಮ್ಮ ಕೈಯಾಗ ನಂಬದ ಆಗವಲ್ದು. ಹ್ಞೂ ಸರ, ಅಲ್ಲ ನೀವು ಏನು ಮಾತಾಡಕೊಂತೀರಿ ಸರ ನೀವು? ಹ್ಞೂ ರೀ ಲಕ್ಷ್ಮಕ್ಕರ, ನಮಗಂತೂ ನೇತ್ರ ಭಾಳ ಅಂದ್ರೆ ಭಾಳ ಇಷ್ಟ ಆಗಲ್ರಿ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗಲ್ರಿ. ಅದಕ್ಕೋಸ್ಕರ ನಮ್ಮ ಮಗನಿಗೆ ತಂದ್ಕೊಂಡ್ರಾಯ್ತು ಅಂತ ಕೇಳೋದಕ್ಕಂತ ಬಂದೀವಿ ನೋಡ್ರಿ. ಅಲ್ಲ ಸರ್, ನಿಮ್ಮಂತಸ್ತೇನು ನಮ್ಮಂತಸ್ತೇನು ಅಲ್ಲ ಸರ್. ನೀವೆಲ್ಲಿ ನಾವೆಲ್ಲಿ? ನೀವು ಯೋಚನೆ ಮಾಡಿ ಮಾತಾಡ್ತಾ ಇದ್ದೀರಾ ತಾನೇ ಸರ್? ಯಾಕಂದರೆ ಇದು ತಮಾಷೆ ಮಾಡೋ ಮಾತಲ್ಲಲ್ಲ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಇಲ್ಲ ಮಂಜಪ್ಪನವ್ರೆ, ನಾ ತಮಾಷೆನೂ ಮಾಡ್ತಾ ಇಲ್ಲ, ಅಥವಾ ಯಾವುದೋ ಏನೋ ಯೋಚನೆ ಮಾಡಿದೆ, ಏನೋ ಸುಮ್ಮನೆ ಬಾಯಿಗೆ ಬಂತು ಅಂತ ಹೇಳ್ತಾ ಇಲ್ಲ. ಇದನ್ನು ನಾವು ಭಾಳ ಯೋಚನೆ ಮಾಡಿ ನಮ್ಮ ಮನೆಯಲ್ಲಿ ಎಲ್ಲರೂ ಕೂತ್ಕೊಂಡು ತೀರ್ಮಾನ ಮಾಡಿ ನಿಮಗೆ ಕೇಳೋದಕ್ಕಂತ ಬಂದಿದ್ದೀವಿ. ಅಲ್ಲ ಸರ, ನೀವು ಪ್ಯಾಟರ್ನರು, ನಾವು ಹಳ್ಳಿಯರು. ಅದು ಅಲ್ದ ಸಾಗರ್ ಸರ್ ಅವರು ಎಂಥ ದೊಡ್ಡ ಕಂಪ್ನಿದು ಬಾಸ್ ಅದಾರವರು. ನಮ್ಮ ಮಗಳು ನೋಡಿದ್ರೆ ಆ ಆಫೀಸ್ನಾಗ ಕೆಲಸ ಮಾಡೋ ಒಬ್ಬ ಹುಡುಗಿ, ಇದು ಸರಿ ಹೋಗುತ್ತಂತ ಅನ್ಸುತ್ತನ್ರಿ.
ಅಯ್ಯೋ ಅಣ್ಣಾರ, ಇವತ್ತು ನನ್ನ ಮಗ ಇಲ್ಲಿ ಬದುಕಿ ಬಂದು ಇಲ್ಲಿ ಕುಂತಾನಂದ್ರೆ ಅದಕ್ಕೆ ಕಾರಣನ ನಿಮ್ಮ ಮಗಳು ನೋಡ್ರಿ. ನನ್ನ ಮಗ ಮೊನ್ನೆ ಆಕ್ಸಿಡೆಂಟ್ನಾಗ ಸತ್ತ ಬದುಕು ಹುಟ್ಟು ಬಂದಾನ ನೋಡ್ರಿ. ಮೇಡಮ್ನರ ಏನು ಹೇಳಾಕುಂತೀರಿ ನೀವು? ಹ್ಞೂ ಲಕ್ಷ್ಮಕ್ಕ, ಮೊನ್ನೆ ನನ್ನ ಮಗನಿಗೆ ಆಕ್ಸಿಡೆಂಟ್ ಆಗಿ ತಲೆಗೆ ಜೋರಾಗಿ ಪೆಟ್ಟು ಬಿದ್ದು ಪ್ರಜ್ಞೆನೇ ಬಂದಿಲ್ಲಾಗಿತ್ತು. ಕೋಮಾ ಸ್ಟೇಜಿಗೆ ಹೋಗಿಬಿಟ್ಟಿದ್ದ. ಡಾಕ್ಟರ್ ಕೂಡ ಇನ್ಮೇಲೆ ನಮ್ಮ ಕೈಯಲ್ಲಿ ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ಕೈ ಚೆಲ್ಬಿಟ್ಟಿದ್ರು. ಆದ್ರೆ ನಿಮ್ಮ ಮಗಳ ನೇತ್ರ ದೇವಸ್ಥಾನಕ್ಕೆಲ್ಲ ಹೋಗಿ ವ್ರತ ಎಲ್ಲ ಮಾಡಿ ದೇವ್ರದ್ದು ಕುಂಕುಮ ತೊಗೊಂಡ್ಬಂದು ಹಚ್ಚಿದ ಮೇಲೆ ನನ್ನ ಮಗ ಬದುಕಾನ್ರಿ. ಡಾಕ್ಟ್ರ ಇದು ಮಿರಾಕಲ್ ಅಂತ ಅಂದ್ರಿ. ಇಂಥ ಬಂಗಾರದಂಥ ಹುಡುಗಿನ ನಮ್ಮ ಮನೆ ಸೊಸೆಯಾಗಿ ಮಾಡ್ಕೊಲಿಲ್ಲ ಅಂದ್ರೆ ಹೆಂಗೆ ಹೇಳ್ರಿ? ನಮ್ಮ ಹತ್ರ ಆಸ್ತಿ ಅಂತಸ್ತಿ ಎಲ್ಲ ಇದೆ, ಆದರೆ ಗುಣದಲ್ಲಿ ನೀವ ಶ್ರೀಮಂತರಿ. ನೇತ್ರ, ನನ್ನನ್ನು ಕ್ಷಮಿಸ್ಬಿಡಮ್ಮ. ನಿನ್ನನ್ನು ಭಾಳ ತಪ್ಪು ತಿಳ್ಕೊಂಡಿದ್ದೆ ನಾನು. ಮೊನ್ನೆ ಗೊತ್ತಾಯ್ತು ನನಗೆ ನಿನ್ನ ಗುಣ ಎಂಥದ್ದು ಏನು ಅಂತಂದು. ಅಯ್ಯೋ ಸರ್, ನೀವು ಕ್ಷಮೆಗಿಮೆ ಏನೂ ಕೇಳಕ್ಕೆ ಹೋಗ್ಬೇಡ್ರಿ. ನಿಮ್ಗಿಂತ ಸಣ್ಣಕ್ಕೆ ಸರ್, ನಿಮ್ದೇನೂ ತಪ್ಪಿಲ್ಲ ಸರ್. ನಿಮ್ಮ ಜಾಗದಲ್ಲಿ ನಾನು ಇದ್ದಿದ್ರೆ ನಾನು ಆ ಥರ ಮಾತಾಡ್ತಿದ್ನೋ ಏನೋ ಗೊತ್ತಿಲ್ಲ. ನೀವು ಕ್ಷಮೆ ಎಲ್ಲ ಕೇಳಬೇಡಿ ಸರ್, ಪ್ಲೀಸ್. ಸರ, ನೀವು ದೊಡ್ಡೋರಿ, ನೀವು ಕ್ಷಮೆಗಿಮೆ ಎಲ್ಲ ಕೇಳಬಾರ್ದ್ರಿ. ಅಂಕಲ್, ನಾನು ನಿಮ್ಮ ಮಗಳನ್ನ ಭಾಳ ಇಷ್ಟಪಡ್ತಾ ಇದ್ದೀನಿ. ನಿಜ ಹೇಳಬೇಕಂದ್ರೆ ನಾನು ನೇತ್ರ ಅವ್ರನ್ನ ಪ್ರೀತಿಸ್ತಾ ಇದ್ದೀನಿ. ಈ ವಿಷಯನ ನಮ್ಮ ಮನೆಯಲ್ಲೂ ಹೇಳಿದೆ. ನಮ್ಮ ಮನೆಯವರಿಗೂ ಮುಂಚೆನೇ, ನನಗೆ ನಾನು ಹೇಳೋದಕ್ಕಿಂತ ಮುಂಚೆನೇ ನಮ್ಮ ಮನೆಯವ್ರ ತಲೆನಲ್ಲೇನು, ನಮ್ಮ ಮಮ್ಮಿ ನಮ್ಮ ಅಕ್ಕನ ತಲೆನಲ್ಲೇನು ಅದೇ ಇತ್ತು, ನೇತ್ರನ ನನಗೆ ತಂದುಕೋಬೇಕು ಅಂತ. ನಮ್ಮ ಮನೆಯಲ್ಲಿರೋ ನಾವೆಲ್ಲರೂ ಖುಷಿಯಾಗಿಯೇ ಕೇಳ್ತಾ ಇದ್ದೀವಿ. ನಿಮ್ಮ ಮಗಳನ್ನ ನಾನು ಚೆನ್ನಾಗಿ ನೋಡ್ಕೋತೀನಿ. ನಿಮಗೇನಾದರೂ ಅನುಮಾನ ಇದ್ದರೆ ಬೇಕಾದರೆ ನನಗೆ ಕೇಳಿ. ಅಯ್ಯೋ, ಎಂಥ ಮಾತು ಮಾತಾಡೋಕುಂತೀಯಪ್ಪ ನೀನು. ಅಲ್ಲ, ಏನೋ ಅಂತಾರಲ್ಲ, ಅದು ಬಡವರ ಮನೆಗೆ ಭಾಗ್ಯ ಬಂದಂಗೆ ಆಗೈತಿ. ಅಲ್ಲ, ನಿಮ್ದು ಆಸ್ತಿ ಅಂತಸ್ತು ಎಲ್ಲ ಎಲ್ಲಿ? ಆಸ್ತಿ ಅಂತಸ್ತು ಅಷ್ಟೇ ಅಲ್ಲಪ್ಪ, ನಿನ್ನ ಹತ್ರನೂ ಎಂಥ ಚಲೋ ಒಳ್ಳೆ ಸಂಸ್ಕಾರ ಗುಣ ಎಲ್ಲ ಆಯ್ತಪ್ಪ ನಿನ್ನ ಹತ್ರನೂ. ನಿನ್ನ ಮೇಲೆ ಅನುಮಾನ ಪಟ್ರೆ ಹೆಂಗೆ ಹೇಳಪ್ಪ? ನಿಮ್ಮ ಅಭಿಪ್ರಾಯ ಏನು ಅನ್ನೋದು ಹೇಳಿಲ್ಲಲ್ಲ ಮಂಜಪ್ಪನವ್ರು. ಬೇಕಾದರೆ ನಿಮ್ಗೆ ಟೈಮ್ ಬೇಕಂದ್ರೆ ಪರವಾಗಿಲ್ಲ, ನಾವು ಒಂದು 4 ದಿನ ಟೈಮ್ ಕೊಡ್ತೀವಿ. ನೀವು ಯೋಚನೆ ಮಾಡಿ, ಬೇಕಾದ್ರೆ ನಮ್ಮ ಬಗ್ಗೆ ಇನ್ನೂ ಒಂದು 4 ಜನದ ಹತ್ರ ಕೇಳಿ ಆಮೇಲೆ ಬೇಕಾದ್ರೆ ನಮ್ಗೆ ಹೇಳ್ರಿ. ಏನೂ ತೊಂದರೆ ಇಲ್ಲ, ನಾವು ಕಾಯ್ತೀವಿ. ಅಣ್ಣ, ಇಂಥ ಚಲೋ ಸಂಬಂಧ ಬಂದೈತಿ ನಮ್ಮ ನೇತ್ರಾಗ. ನಾವ ಹುಡುಕಿದ್ರೂ ಇಂಥ ಚಲೋ ಸಂಬಂಧ ಸಿಗಂಗಿಲ್ಲ ನಮ್ಮ ನೇತ್ರಾಗ. ಒಪ್ಕೋಣ, ನನಗಂತೂ ಭಾಳ ಇಷ್ಟ ಐತಿ. ನಾವ ನೋಡಿದವರಲ್ಲ, ನಮಗೆ ಪರಿಚಯ ಇರೋ ಸಂಬಂಧನೇ ಇದು. ಈ ಸಾಗರ್ ಸರ್ ಅವರು, ಆಮೇಲೆ ಅವ್ರ ಮನೆಯವರು ಎಂಥವ್ರಂತ ನಮಗೆ ಗೊತ್ತೈತಿಲ್ಲ. ನಮ್ಮ ನೇತ್ರವ ಮುಂದೆ ಆರಾಮಾಗಿರ್ತಾಳೆ. ಇಲ್ಲಂತೂ ಕಷ್ಟಪಟ್ಕೊಂತಾನೆ ಇದ್ಲು. ಕೊನೆ ಪಕ್ಷ ಗಂಡನ ಮನೆಗೆ ಹೋದ್ಮೇಲಾರ ಆರಾಮಾಗಿರ್ಲೇಣ. ಒಪ್ಕೋಣ. ಹ್ಞೂ ರೀ ಬಾವರ, ನನಗೂ ಈ ಮದುವೆ ಒಪ್ಪಿಗೆ ಐತೆ ನೋಡ್ರಿ. ಸಾಗರ್ ಸರ್ ಅವರು ನೇತ್ರಾನ ಭಾಳ ಚಂದ ನೋಡ್ಕೋತಾರೆ. ಈ ನಂಬಿಕೆ ನಮಗಂತೂ ಐತೆ ನೋಡ್ರಿ. ಹ್ಞೂ ರೀ ಬಾವರ, ನನಗೂ ಇದು ಭಾಳ ಒಪ್ಪಿಗೆ ಐತೆ ನೋಡ್ರಿ. ನಂಗಂತೂ ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ನಮ್ಮ ನೇತ್ರವಾಗ ತಕ್ಕ ಸಂಬಂಧ ಬಂದೈತೆ ನೋಡ್ರಿ. ಸರ, ನಮ್ಮ ಮನ್ಯಾಗ ಎಲ್ರಿಗೂ ಒಪ್ಪಿಗೆ ಐತಿ. ಮುಂದೆ ಏನನ್ನೋದನ್ನು ನೀವೇ ಹೇಳಿಬಿಡ್ರಿ. ಅಬ್ಬಾ, ಇವಾಗ ಸಮಾಧಾನ ಆಯ್ತು ನೋಡ್ರಿ ನನಗಂತೂ. ಎಲ್ಲಿ ನೀವು ಏನಂತೀರೋ ಏನು ಅಂತ ಕಾರ್ನಲ್ಲೆಲ್ಲ ಅದೇ ಮಾತಾಡ್ಕೊತ ಬಂದೀವಿ ನೋಡ್ರಿ. ನೀವು ಒಪ್ಕೊಂಡಿದ್ದೆ ನಮಗಂತೂ ಭಾಳ ಖುಷಿ ಆಯ್ತು ನೋಡ್ರಿ. ಹ್ಞೂ ರೀ, ಇನ್ಮೇಲೆ ನೀವು ಸರ್ ಗೀರ್ ಅಂತ ಏನೂ ಕರೆಯಕ್ಕೆ ಹೋಗ್ಬೇಡ್ರಿ, ಬೀಗ್ರ ಅಂತ ಕರೀರಿ. ನಮಗೂ ಭಾಳ ಖುಷಿ ಆಯ್ತು ನೋಡ್ರಿ. ನಮಗೂ ಭಾಳ ಖುಷಿ ಆಯ್ತು ನೋಡ್ರಿ. ನಾವ ಹುಡುಕಿದ್ರು ಇಂಥ ಚಲೋ ಸಂಬಂಧ ನಮ್ಮ ಮಗಳಿಗೆ ಹುಡುಕ್ತಿದ್ವಿ, ಏನೋ ಗೊತ್ತಿಲ್ರಿ. ಒಟ್ಟಿನಲ್ಲಿ ನನ್ನ ಮಗಳು ಆರಾಮಾಗಿದ್ರಷ್ಟ ಸಾಕು ನೋಡ್ರಿ ನಮ್ಗೆ. ನೀವೇನು ಚಿಂತೆ ಮಾಡಬೇಡ್ರಿ. ನಿಮ್ಮ ಮಗಳನ್ನ ನಮ್ಮ ಮನೆಯಲ್ಲಿ ಎಲ್ಲರೂ ಚೆನ್ನಾಗಿ ನೋಡ್ಕೋತೀವಿ. ನಮ್ಮ ಮನೆ ಮಗಳಾಗಿರ್ತಾಳೆ ತಗೋರಿ ನಿಮ್ಮ ಮಗಳು. ಅಯ್ಯೋ, ಅದರಲ್ಲಿ ನಮ್ಗೆ ಅನುಮಾನನೇ ಇಲ್ಲ ರೀ. ನಿಮ್ಮ ಬಗ್ಗೆ ಎಲ್ಲ ನಾವು ನೋಡಿವಲ್ಲ. ನಿಮ್ಮ ಮನೆಗೆ ನಮ್ಮ ಮಗಳು ಸೊಸೆಯಾಗಿ ಬಂದ್ರೆ ಆರಾಮಾಗಿರ್ತಾಳೆ ಅನ್ನೋ ನಂಬಿಕೆ ನಮ್ಗೆ ಐತೆ ನೋಡ್ರಿ. ಅಕ್ಕ ಅಕ್ಕ ಹೇಳಿ. ತಡಿ ಇರು ಒಂದು ನಿಮಿಷ. ಅದು ಅಂಕಲ್, ನಾವೆಲ್ಲ ಒಪ್ಕೊಂಡಿದ್ದೀವಿ. ನೇತ್ರಾ ಮತ್ತು ಸಾಗರು ಒಂದು ಸ್ವಲ್ಪ ಹೊತ್ತು ಮಾತಾಡಲಿ. ಅವ್ರ ಅಭಿಪ್ರಾಯ ಏನು ಎತ್ತ ಅನ್ನೋದು ಗೊತ್ತಾಗುತ್ತೆ. ನೇತ್ರಾ, ಸಾಗರ್, ಹೋಗ್ರಿ, ನೀವಿಬ್ಬರು ಮಾತಾಡ್ಕೊಂಡು ಬರ್ರಿ. ಇಲ್ಲ, ಇಲ್ಲೇ ಮಾತಾಡ್ರಿ, ನಾವೇ ಆ ಕಡೆ ಹೋಗ್ತೀವಿ. ಆಂಟಿ, ನಾವು ನಿಮ್ಮ ಮನೆ ಎಲ್ಲ ನೋಡ್ತೀವಿ. ನಮ್ಮ ಡ್ಯಾಡಿ ಮನೆ ಎಲ್ಲ ನೋಡಿಲ್ಲ. ಬರ್ರಿ, ಒಂದು ರೌಂಡ್ ಮನೆ ಎಲ್ಲ ನೋಡ್ಕೊಂಡು ಬರೋಣ. ಅಯ್ಯೋ ಬರ್ರಿ, ಅದರಲ್ಲೇನೈತಿ, ಅಲ್ಲೇ ಬರ್ರಿ. ಮನೆಯೆಲ್ಲ ನೋಡಿಕೊಂಡು ನಾಷ್ಟ ಗಿಷ್ಟ ಮಾಡ್ಕೊಂಡು ಚಾ ಕೊಡು ಅಂತ ಬರ್ರಿ. ಸಾಗರ್ ಅವರೇ, ಇವಾಗ ಹೇಗಿದ್ದೀರಾ? ಆರಾಮಾಗಿದ್ದೀರಾ? ತಲೆಗೆ ಪೆಟ್ಟು ಬಿದ್ದಿತ್ತಲ್ಲ, ಅದೆಲ್ಲ ಆರಾಮಾಗಿದೆನಾ? ಹ್ಞೂ ನೇತ್ರ, ತಲೆಗೆ ಪೆಟ್ಟು ಬಿದ್ದಿದ್ದೆಲ್ಲ ಆರಾಮಾಗಿದೆ. ಅಂದಂಗೆ ಹೇಗಿದೆ ಸರ್ಪ್ರೈಸ್? ಇಷ್ಟ ಆಯ್ತಾ ಅಥವಾ ಶಾಕ್ ಆದ್ಯಾ? ಅಲ್ಲ ಸಾಗರ್ ಅವರೇ, 3-4 ದಿನ ಆಯಿತು, ನೀವು ಒಂದು ಕಾಲ್ ಕೂಡ ಮಾಡಿಲ್ಲ. ಅಟ್ಲೀಸ್ಟ್ ನಿನ್ನೆ ಆದರೂ ಹೇಳ್ಬೇಕು ತಾನೇ ನೀವು ಹಿಂಗೆ ಬರ್ತಾ ಇದ್ದೀವಿ ಮನೆಗೆ ಅಂತ. ನಾನು ಎಷ್ಟು ಹೆದರ್ಕೊಂಡಿದ್ದೆ ಗೊತ್ತಾ? ನಿಮಗೇನು ಗೊತ್ತು ನಾನು ಹೆದರ್ಕೊಂಡಿದ್ದು? ಫೋನ್ನಲ್ಲಿನ ಎಲ್ಲ ಹೇಳಿದಿದ್ದ ನಿನ್ನ ಮುಖದಲ್ಲಿರೋ ಈ ಖುಷಿನ ನೋಡೋಕ್ಕಾಗ್ತಿತ್ತ ನಾ ಡೈರೆಕ್ಟಾಗಿ? ನಿಮಗೆ ಕಾಡ್ಸೋದು ನನ್ನ ಕಷ್ಟ ನನಗೆ ಗೊತ್ತು. 3-4 ದಿನ ಎಷ್ಟು ಹೆದರಿದ್ದೀನಿ ಗೊತ್ತಾ ನಾನು?
ಅಯ್ಯೋ ನೇತ್ರ, ನಿನ್ನೆ ತಾನೇ ನಮ್ಮ ಡ್ಯಾಡಿ ಒಪ್ಕೊಂಡಿದ್ದಾರೆ ನಮ್ಮ ಮದುವೆಗೆ. ನಿನ್ನೆ ಎಷ್ಟು ಖುಷಿ ಆಗಿದ್ವಿ ಗೊತ್ತಾ, ನಮ್ಮ ಮನೆಯಲ್ಲಿ ಪಾರ್ಟಿ ಗೀಟಿ ಎಲ್ಲ ಮಾಡಿದ್ದೀವಿ. ನಾನು ನಿನ್ನೆ ನಿಜ ಹೇಳ್ಬೇಕಂದ್ರೆ ನಿನ್ನೆನೇ ಕಾಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಆದರೂ ಬೇಡ, ಒಂದು ಸರ್ಪ್ರೈಸ್ ಕೊಡೋಣ ಅಂತ ಡೈರೆಕ್ಟಾಗಿ ಇಲ್ಲಿಗೆ ಬಂದ್ವಿ. ಈಗಂತೂ ನಿಮ್ಮ ಮನೆಯಲ್ಲೂ ಒಪ್ಕೊಂಡಿದ್ದಾರೆ, ನಮ್ಮ ಮನೆಯಲ್ಲೂ ಒಪ್ಕೊಂಡಿದ್ದಾರೆ ಮದುವೆಗೆ. ಮತ್ತೆ ಏನು ಇನ್ಮೇಲೆ ಏನು ಚಿಂತೆನೇ ಇಲ್ಲ ಬಿಡು. ನನಗೂ ಇವಾಗ ಟೆನ್ಷನ್ ಫ್ರೀ ಆಯ್ತಪ್ಪ. ನಮ್ಮ ಮನೆಯಲ್ಲಿ ಒಪ್ಕೋತಾರೋ ಇಲ್ವೋ ಅಂತ ಚಿಂತೆ ಐತೆ ನನಗೂ. ನಾನು ಹೇಳಿದ್ದೆ ತಾನೇ ನಿಮ್ಮ ಮನೆಯಲ್ಲಿ ಒಪ್ಸೋ ಜವಾಬ್ದಾರಿ ನಂದು ಅಂತ. ಹಾಗೆ ನಿಮ್ಮ ಮನೆಯಲ್ಲೂ ಒಪ್ಸಿದ್ದೀನಿ, ನಮ್ಮ ಮನೆಯಲ್ಲೂ ಒಪ್ಸಿದ್ದೀನಿ. ಓಕೆನಾ? ಓಕೆ, ಬರೀ ಭಾಳ ಹೊತ್ತು ಇಲ್ಲೇ ನಿಂತ್ಕೊಳ್ಳೋದು ಬೇಡ. ಆಮೇಲೆ ನಮ್ಮ ಮನೆಯಲ್ಲಿ ಎಲ್ಲರೂ ನನಗೆ ಕಾಡಿಸ್ತಾರೆ. ಇವಾಗಲೇ ಹೋಗ್ತೀನಿ ನಾನು. ಅರೆ ನೇತ್ರ ನೇತ್ರ, ಹೋಗೇ ಬಿಟ್ಲು ನೋಡು.